ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ಹಾಗೆ ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಇವತ್ತು ನಾನು ನಿಮಗೆ ಒಂದು ಸ್ಕಿನ್ ಕೇರ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಹೋಮ್ ರೆಮಿಡಿ ಅಂತಲೇ ಅನ್ಬೋದು. ಬೇಸಿಗೆ ಕಾಲ ಅಂತಲೇ ಅಲ್ಲ, ನೀವು ಯಾವುದೇ ಟೈಮ್ನಲ್ಲಿ ಬೇಕಾದ್ರೂ ಈ ಒಂದು ಸ್ಕಿನ್ ಕೇರನ್ನು ಯೂಸ್ ಮಾಡ್ಕೋಬೋದು. ಬಿಕಾಸ್ ಇದು ಇವಾಗಿಂದ ಸ್ಟಾರ್ಟ್ ಆಗಿರೋದಲ್ಲ, ಅಮ್ಮಂದ್ರ ಕಾಲದಿಂದನೂ ಸ್ಟಾರ್ಟ್ ಮಾಡಿರೋ ಅಂಥದ್ದು. ಅದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಗ್ರಾಮ್ ಫ್ಲೋರನ್ನು ತೊಗೊಂಡಿದ್ದೀನಿ, ಕಡಲೆ ಹಿಟ್ಟು. ಅದಕ್ಕೆ ಚಿಟಿಕೆ ಕಸ್ತೂರಿ ಅರಿಶಿನ ತೊಗೊಂಡಿದ್ದೀನಿ. ಅದು ನಮಗೆ ಟಿಂಟ್ ಥರ ಉಳ್ಕೊಳ್ಳೋದಿಲ್ಲ ಕಸ್ತೂರಿ ಅರಿಶಿನ. ಹಾಗೆ ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾಫಿ ಪೌಡರ್, ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಅದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಕೂಡ ತೊಗೊಂಡಿದ್ದೀನಿ. ಹಾಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ರೋಸ್ ವಾಟರನ್ನು ಕೂಡ ನಾನು ರೋಸ್ ವಾಟರನ್ನು ಯೂಸ್ ಮಾಡಿದ್ದೀನಿ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಹಾಗೆ ಪೂರ್ತಿ ಗಂಟಿಲ್ದಿರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಒಂದು ಫೇಸಿಗೆ ಸ್ಕ್ರಬ್ ಹಾಗೆ ಪ್ಯಾಕ್ ರೀತಿಯಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಒಂದು ಪ್ಯಾಕ್ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕಾಗತ್ತೆ. ಇದನ್ನು ನೀವು ಬರೀ ಮುಖಕ್ಕೆ ಅಲ್ಲ, ಇಡೀ ಬಾಡಿಗೆ ಅಪ್ಲೈ ಮಾಡ್ಕೋಬೋದು. ಹಾಗೆ ಇದನ್ನು ನಾನು 7 ಡೇಸ್ ಚಾಲೆಂಜ್ ಆಗಿ ತೊಗೊಂಡು 7 ಡೇಸ್ ಪೂರ್ತಿಯಾಗಿ ಯೂಸ್ ಮಾಡಿ ಇದರಲ್ಲಿ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ ಇವತ್ತು ನಿಮಗೆ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ನನ್ನ ಒಂದು ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಪೂರ್ತಿ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತಲೂ ಕೇಳ್ತಾ ಇದ್ದೀನಿ. ಹಾಗೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ನೋಡ್ತಾ ಇರ್ಬೋದು ಪ್ಯಾಕ್ ಕನ್ಸಿಸ್ಟೆನ್ಸಿ ಈ ಥರ ಇದ್ದರೆ ಸಾಕು. ಹಾಗೆ ಇದನ್ನು ನೀವು ಬರೀ ಮುಖಕ್ಕೆ ಮಾತ್ರ ಅಲ್ಲ, ಇಡೀ ಬಾಡಿಗೆ ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ವಾಶ್ ಮಾಡ್ಕೋಬೋದು. ಸ್ನಾನಕ್ಕೆ ಹೋಗೋಕ್ಕೂ ಒಂದು 10 ನಿಮಿಷದ ಮುಂಚೆ ಇದನ್ನು ನೀಟಾಗಿ ಅಪ್ಲೈ ಮಾಡಿಕೊಂಡು ಸ್ಕ್ರಬ್ ಮಾಡಿಕೊಂಡ್ರೆ ನಿಮಗೆ ತುಂಬಾ ರಿಫ್ರೆಶಿಂಗ್ ಆಗಿ ಫೀಲ್ ಆಗುತ್ತೆ. ಇಲ್ಲಿ ಕಡಲೆ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ. ಕಡಲೆ ಹಿಟ್ಟು ಅಂತ ಅಂದರೆ ನಮ್ಮ ಮುಖದಲ್ಲಿ ಪಿಂಪಲ್ಸ್ ಏನಿರುತ್ತೆ ಅದನ್ನು ಕಮ್ಮಿ ಮಾಡ್ತಾ ಬರುತ್ತೆ. ಹಾಗೆ ಎಕ್ಸೆಸ್ ಆಯಿಲ್ ಏನಿರುತ್ತೆ, ಎಕ್ಸೆಸ್ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ ಫೇಸಲ್ಲಿ, ಅದನ್ನು ಕೂಡ ರಿಮೂವ್ ಮಾಡ್ಕೊಳ್ಳೋದಕ್ಕೆ ನಾವು ಈ ಗ್ರಾಮ್ ಫ್ಲೋರನ್ನು ಯೂಸ್ ಮಾಡ್ಕೊತೀವಿ. ಹಾಗೆ ನಮ್ಮ ಒಂದು ಟ್ಯಾನ್ ರಿಮೂವಿಂಗ್ ಪ್ರಾಪರ್ಟಿ ಅಂತಲೇ ಅನ್ಬೋದು. ಹಾಗೆ ಇದು ಯಾವುದೇ ರೀತಿಯಾದ ಇರಿಟೇಷನ್ ಕೂಡ ಕೊಡೋದಿಲ್ಲ ನಮ್ಮ ಒಂದು ಫೇಸಿಗೆ. ಹಾಗೆ ಎಕ್ಸ್ಫೋಲಿಯೇಟ್ ಆಗಿ ನಮ್ಮ ಒಂದು ಸ್ಕಿನ್ನಿಗೆ ವರ್ಕ್ ಆಗುತ್ತೆ. ಹಾಗೆ ನಮ್ಮ ಒಂದು ಸ್ಕಿನ್ನಲ್ಲಿ ಏನೇ ಒಂದು ಡರ್ಟ್ ಇರ್ಬೋದು, ಇಂಪ್ಯೂರಿಟೀಸ್ ಆಗಿರ್ಬೋದು, ಹೊರಗಡೆ ಹೋಗಿ ಬಂದಾಗ ಎಷ್ಟು ಟ್ಯಾನ್ ಥರ ಕಾಣಿಸ್ತಾ ಇರುತ್ತೆ, ತುಂಬಾ ಒಂಥರ ಡರ್ಟಿ ಥರ ಅನ್ನಿಸ್ತಾ ಇರುತ್ತೆ, ಫೀಲ್ ಆಗಿರೋದಿಲ್ಲ. ಇದನ್ನು ಯೂಸ್ ಮಾಡಿದ್ರೆ ನಮಗೆ ಒಂದು ರಿಫ್ರೆಶಿಂಗ್ ಫೀಲ್ ಆಗುತ್ತೆ. ಹಾಗೆ ಅರಿಶಿನ ಯೂಸ್ ಮಾಡಿರೋದ್ರಿಂದ ಇದು ಆ್ಯಕ್ನಿನ ಕಮ್ಮಿ ಮಾಡುತ್ತೆ. ಹಾಗೆ ನಮ್ಮ ಒಂದು ಮುಖದಲ್ಲಿ ಹೈಪರ್ ಪಿಗ್ಮೆಂಟೇಷನ್ ಏನಿರುತ್ತೆ ಅದನ್ನು ಕಮ್ಮಿ ಮಾಡ್ಕೋಬೋದು. ಸ್ಕಿನ್ನನ್ನು ವೈಟ್ನಿಂಗ್ ಹಾಗೆ ಬ್ರೈಟ್ನಿಂಗ್ ಮಾಡ್ಕೊಳ್ಳೋದಕ್ಕೆ ಅರಿಶಿನ ಒಂದು ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ಅದ್ರ ಜೊತೆಯಲ್ಲಿ ಕಾಫಿ ಪೌಡರನ್ನು ಕೂಡ ಯೂಸ್ ಮಾಡಿರೋದ್ರಿಂದ ಡಾರ್ಕ್ ಸರ್ಕಲ್ಸ್ ಏನಿರುತ್ತೆ ಅದನ್ನು ಕಮ್ಮಿ ಮಾಡ್ಕೋಬೋದು. ಹಾಗೆ ನಮ್ಮ ಒಂದು ಕಣ್ಣಿನ ಕೆಳಗಡೆ ಪಫಿನೆಸ್ ಅಂತ ಏನಿರುತ್ತೆ, ನಾವು ಜಸ್ಟ್ ಕಾಫಿ ಪೌಡರ್ ಸ್ಕ್ರಬ್ ಮಾಡಿಕೊಂಡು ಹಾಕ್ಕೊಂಡ್ರೆ ಆ ಒಂದು ಪಫಿನೆಸ್ ಕೂಡ ಕಮ್ಮಿ ಆಗುತ್ತೆ. ಹಾಗೆ ನಮ್ಮ ಒಂದು ಸ್ಕಿನ್ ಏಜಿಂಗ್ ಏನಿರುತ್ತೆ ಹಾಗೆ ಟೈಟ್ನಿಂಗ್ ಮಾಡ್ಕೋಬೋದು. ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಅಂತಲೇ ಅನ್ಬೋದು ಈ ಒಂದು ಕಾಫಿ ಪೌಡರ್. ಇಷ್ಟು ಪ್ರಾಡಕ್ಟ್ಸನ್ನು ನಾವು ನಮ್ಮ ಒಂದು ರೇಡಿಯಂಟ್ ಸ್ಕಿನ್ಗೋಸ್ಕರ ಯೂಸ್ ಮಾಡ್ಕೋಬೋದು. ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫೇಸಿಗೆ ಅಪ್ಲೈ ಮಾಡಿದ್ರೆ ರೇಡಿಯಂಟ್ ಸ್ಕಿನ್ ಆಗಿರುತ್ತೆ. ಹಾಗೆ ಸನ್ ಪ್ರೊಟೆಕ್ಷನಿಂದ ಕಾಪಾಡ್ಕೋಬೋದು. ಹಾಗೆ ಜಸ್ಟ್ ಒಂದು 5 ಮಿನಿಟ್ಸ್ ಬಿಡಬೇಕಾಗತ್ತೆ. ನೀಟಾಗಿ ಒಣಗಿದ ನಂತರದಲ್ಲಿ ನೀಟಾಗಿ ಸ್ಕ್ರಬ್ ಮಾಡಿ ಹಾಗೆ ಫೇಸ್ನ ವಾಶ್ ಮಾಡಬೇಕಾಗತ್ತೆ. ಯಾವುದೇ ರೀತಿಯಾದ ಫೇಸ್ ವಾಶ್ ಕೂಡ ಬೇಕಾಗೋದಿಲ್ಲ. ಬಿಕಾಸ್ ನಾವಿಲ್ಲಿ ಕಡಲೆ ಹಿಟ್ಟು ಯೂಸ್ ಮಾಡಿರೋದ್ರಿಂದ ನಮಗೆ ಅದು ಫೇಸ್ ವಾಶ್ ರೀತಿಯಲ್ಲೇ ಯೂಸ್ ಆಗುತ್ತೆ. ಹಾಗೆ ಮೊಸರನ್ನು ಯೂಸ್ ಮಾಡಿರೋದ್ರಿಂದ ನಮ್ಮ ಒಂದು ಸ್ಕಿನ್ ಮಾಯಿಶ್ಚರೈಸ್ ಆಗಿರುತ್ತೆ. ಹಾಗೆ ಸ್ಕಿನ್ನನ್ನು ಹೈಡ್ರೇಟ್ ಆಗಿ ಇಟ್ಕೊಂಡಿರುತ್ತೆ. ಹಾಗೆ ಸೈನ್ಸ್ ಆಫ್ ಪ್ರೀಮೆಚ್ಯೂರ್ ಏಜಿಂಗ್ ಅಂತಾರೆ ಗೊತ್ತಾ, ಬೇಗನೆ ವಯಸ್ಸಾಗಿರೋ ಥರ ಕಾಣಿಸುತ್ತೆ. ಹಾಗೆ ವ್ರಿಂಕಲ್ಸ್ ಬಂದುಬಿಟ್ಟಿರುತ್ತೆ, ಫೈನ್ ಲೈನ್ಸ್ ಎಲ್ಲ ಇರುತ್ತೆ, ಅದನ್ನು ಕೂಡ ನಾವು ಕಮ್ಮಿ ಮಾಡ್ಕೋಬೋದು ಈ ಒಂದು ಕರ್ಡ್ ಯೂಸ್ ಮಾಡೋದ್ರಿಂದ. ಹಾಗೆ ಇಷ್ಟು ಪ್ರಾಡಕ್ಟ್ಸಲ್ಲಿ ನಮ್ಮ ಒಂದು ಸ್ಕಿನ್ ಲೈಟ್ನಿಂಗ್, ವೈಟ್ನಿಂಗ್, ಬ್ರೈಟ್ನಿಂಗ್, ಅದ್ರ ಜೊತೆಗೆ ತುಂಬಾ ಮಾಯಿಶ್ಚರೈಸ್ ಸ್ಕಿನ್ನನ್ನು ಪಡ್ಕೋಬೋದು. ನೀವು ಯಾವುದೇ ಟೈಮ್ನಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ಡೈಲಿ ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಸ್ಕಿನ್ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಫೇಸ್ ವಾಶ್ ಮಾಡಿದ ನಂತರದಲ್ಲಿ ಎಷ್ಟು ಸಾಫ್ಟಾಗಿ ಅನ್ನಿಸ್ತಾ ಇದೆ, ತುಂಬ ಗ್ಲೋಯಿಂಗ್ ಕೂಡ ಕಾಣಿಸ್ತಾ ಇದೆ. ಇದನ್ನು ನಾನು 7 ಡೇಸ್ ಯೂಸ್ ಮಾಡಿ ಆದ ನಂತರದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋ ಅಂಥದ್ದು. ಈ ಒಂದು ಫೇಸ್ ಪ್ಯಾಕನ್ನು ಯೂಸ್ ಮಾಡೋದ್ರಿಂದಾಗಿ ಸ್ಕ್ರಬ್ಬರ್ ಮೂಲಕ ಕೂಡ ಯೂಸ್ ಆಗಿರುತ್ತೆ ಅಲ್ವಾ, ಅದರಿಂದಾಗಿ ನಿಮಗೆ ವೈಟ್ ಹೆಡ್ ಏನಿರುತ್ತೆ, ಬ್ಲ್ಯಾಕ್ ಹೆಡ್ ಏನಿರುತ್ತೆ ಅದು ಕೂಡ ಕಮ್ಮಿ ಆಗುತ್ತೆ. ಫೇಸ್ ವಾಶ್ ಆದ ನಂತರದಲ್ಲಿ ನೀವು ಯಾವುದೇ ಫೇಸ್ ಪ್ಯಾಕ್ ಯೂಸ್ ಮಾಡಿರ್ಬೋದು, ಸ್ಕ್ರಬ್ ಯೂಸ್ ಮಾಡಿರ್ಬೋದು, ಮಾಯಿಶ್ಚರೈಸರನ್ನು ಯೂಸ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಪಾಂಡ್ಸ್ ಮಾಯಿಶ್ಚರೈಸರನ್ನು ಹಾಕ್ಕೊತಾ ಇದ್ದೀನಿ. ಹೋಪ್ಸು ಎಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಈ ಒಂದು ಮನೆಮದ್ದು ಅಂದರೆ ಹೋಮ್ ರೆಮಿಡಿನ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸ್ಕಿನ್ನನ್ನು
ಚೆನ್ನಾಗಿ ಇಟ್ಕೊಳ್ಳಿ ಅಂತಲೂ ಹೇಳ್ತಾ ಇದ್ದೀನಿ. ಹಾಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋವಂಥ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದರೆ ಲೈಕ್ ಬಟನ್ನ ಕೂಡ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು ನೀಟಾಗಿ ಫೇಸ್ಗೆ ಆ ಒಂದು ಮಾಯ್ಶ್ಚರೈಸರ್ ಪೂರ್ತಿಯಾಗಿ ಅಬ್ಸರ್ವ್ ಆಗೋವರೆಗೂ ನೀವು ಅಪ್ಲೈ ಮಾಡಬೇಕಾಗತ್ತೆ. ಟ್ಯಾಪ್ ಮಾಡ್ಬೋದು, ಇಲ್ಲಾಂದರೆ ಹಾಗಾಗಿ ನೀವು ಸ್ಕ್ರಬ್ ಕೂಡ ಮಾಡ್ಬೋದು. ಈಗ ನೋಡ್ತಾ ಇರ್ಬೋದು ಇನ್ನೂ ಗ್ಲೋಯಿಂಗ್ ಸ್ಕಿನ್ನನ್ನು ನೋಡ್ತಾ ಇದ್ದೀರಾ ಅಲ್ವಾ. ಸೊ ಇದೇ ಥರ ಗ್ಲೋಯಿಂಗ್ ಸ್ಕಿನ್ ಬೇಕು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್. ಟೇಕ್ ಕೇರ್ ಆಲ್.